ಸರ್, ಈಗ ಬೆಲೆ ಏರಿಕೆ ಸಂಬಂಧ ಬಿಜೆಪಿ ಒಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಸರ್. ಇಲ್ಲ, ಭಾಳ ಒಳ್ಳೆಯದು. ಕೊನೆ ಪಕ್ಷನ ಅವರಿಗೆ ಜ್ಞಾನೋದಯ ಆಗಿದೆ, ಬೆಲೆ ಏರಿಕೆ ಆಗಿದೆ ಅಂತ. ಈ ಜನಾಕ್ರೋಶ ರ್ಯಾಲಿ ಏನು ಮಾಡ್ತಾ ಇದ್ದಾರೆ, ಇದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ರೆ ಒಳ್ಳೆಯದು. ನಾವು ಇವಾಗಿಂದ ಅಲ್ಲ, 10 ವರ್ಷದಿಂದ ಹೇಳ್ತಾ ಇದ್ದೀವಿ, ಮೋದಿಯವರ ಆರ್ಥಿಕ ನೀತಿಯಿಂದ ಸಾಮಾನ್ಯ ಜನರ ಬದುಕು ನರಕ ಆಗಿದೆ ಅಂತ. ಇವತ್ತು ಇಷ್ಟೆಲ್ಲ ಬೆಲೆ ಏರಿಕೆಗೆ ಕಾರಣ ಕೇಂದ್ರ ಸರ್ಕಾರ ಅಲ್ವಾ? ಸಾಮಾನ್ಯ ಪ್ರಜ್ಞೆ ಇಲ್ವಾ ಅವರಿಗೆ? ಈಗ ಪೆಟ್ರೋಲು, ಡೀಸೆಲ್ ದರ, ಕ್ರೂಡ್ ಆಯಿಲ್ ದರ ಯಾರು ನಿಗದಿ ಮಾಡ್ತಾರೆ? ರಾಜ್ಯ ಸರ್ಕಾರ ಮಾಡುತ್ತಾ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಗೊತ್ತಾ ಇವರಿಗೆ? ಸ್ವಲ್ಪ ಅದೆಲ್ಲ ತಿಳ್ಕೊಂಡು ಮಾತಾಡಲಿ. ಇವತ್ತು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದೇಶದ್ದು ಇವತ್ತು ಕುಸಿದೋಗಿದೆ. ಇವತ್ತು ನೀವು ಏನು ವರ್ಲ್ಡ್ ಫುಡ್ ಇಂಡೆಕ್ಸ್ನಲ್ಲಿ ನೋಡಿ, ನಾವು 116 ಇದ್ದೀವಿ. ಬಡತನದಲ್ಲಿ ನೋಡಿ, ಬರೀ 1% ಜನ ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೊಂಡಿದ್ದಾರೆ ಅಂದ್ಬಿಟ್ಟು ರಿಪೋರ್ಟ್ ಇದೆ. ಇವತ್ತು ಬರೀ ಅದಾನಿ ಅಂಬಾನಿಗಳಿಗೆ ನೀತಿ ಮಾಡೋದ್ರಿಂದನೇ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು. ಸೊ ಇದೇನೇ ಇದ್ರೂ ಕೂಡ ಜನಾಕ್ರೋಶ ರ್ಯಾಲಿ ಮಾಡಬೇಕಾಗಿರೋದು ಇವರೆಲ್ಲರೂ ಕೇಂದ್ರ ಸರ್ಕಾರದ ವಿರುದ್ಧ ವಿನಃ ನಮ್ಮ ಸರ್ಕಾರದ ವಿರುದ್ಧ ಅಲ್ಲ. ನೋಡಿ, ಬಜೆಟ್ ಸೆಷನ್ ಇತ್ತಲ್ಲ, ಇವರೇ ಬಜೆಟ್ ಸೆಷನ್ ಬಗ್ಗೆ ಚರ್ಚೆ ಮಾಡಿದ್ರೆ ಇವರು ಬಜೆಟ್ ಸೆಷನ್ನಲ್ಲಿ ಏನಾದರೂ ಮಾಡಿದ್ರಾ? ಬರೀ ಕೆಲ್ಸಕ್ಕೆ ಬರಲಾರ್ದು ಯಾವುದೋ ಹಲಾಲ್ ಬಜೆಟ್ ಅಂತ ಹೇಳಿದ್ರು, ಯಾವುದೋ ಕೆಲ್ಸಕ್ಕೆ ಬರಲಾರ್ದು ಹನಿ ಟ್ರ್ಯಾಪ್ ವಿಷಯ ತಗೊಂಡ್ರು. ಇದೆಲ್ಲ ಯಾಕೆ ಚರ್ಚೆ ಮಾಡಿಲ್ಲ? ಮಾಡ್ಬೋದಾಗಿತ್ತಲ್ಲ. ಬಜೆಟ್ ಸೆಷನ್ ಇದ್ದಿದ್ದೇ ಅದಕ್ಕೆ. 4 ಲಕ್ಷ ಕೋಟಿ ರೂಪಾಯಿ ಬಜೆಟನ್ನು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದರು. ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಎಳೆಯಾಗಿ ಬಿಚ್ಚಿ ಹೇಳ್ಬೋದಾಗಿತ್ತಲ್ಲ ಜನರಿಗೆ ಎಲ್ಲಿ ನಮ್ಮದು ಲೋಪ ಇದೆ ಅಂತ. ಹೇಳಿದ್ರ? ಅಲ್ಲೇನೂ ಆಗ್ತಾ ಇರಲಿಲ್ಲ. ಈಗ ಸುಮ್ಮನೆ ಜನರ ಹತ್ರ ಮತ್ತೊಮ್ಮೆ ಹೋಗಿ ಸುಳ್ಳು ಹೇಳೋ ಪ್ರಯತ್ನ ನಡೀತಾ ಇದೆ. ಇವತ್ತೇನು ಯತ್ನಾಳ್ ಅವ್ರದ್ದು ಮತ್ತು ವಿಜೇಂದ್ರ ಅವ್ರದ್ದು ಸಮರ ನಡೀತಾ ಇದೆ ಅಲ್ಲ, ಅದನ್ನು ಮುಚ್ಚಿ ಹಾಕಲಿಕ್ಕೆ ಇವತ್ತು ಸುಮ್ಮನೆ ಜನ ಆಕ್ರೋಶ ರ್ಯಾಲಿಗಳನ್ನು ಮಾಡ್ತಾ ಇರೋದು ಅಷ್ಟೇ. ಅದು ಬಿಟ್ಟರೆ ಬೇರೆದೇನೂ ಇಲ್ಲ ಇವರಿಗೆ. ಸೊ ಯಾವುದೇ ರೀತಿಯಾದಂಥ ಇವರಲ್ಲಿ ಸಬ್ಸ್ಟೆನ್ಸ್ ಇಲ್ಲ. ವಾದ ಮಂಡಿಸೋಕ್ಕೆ ಇವರಿಗೆ ಯಾವುದೇ ನೈತಿಕತೆ ಇಲ್ಲ ಅಥವಾ ಸಾಮರ್ಥ್ಯನೂ ಇಲ್ಲ. ಬಿಜೆಪಿಗೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಅಂತ. BJP ಏನೇ ಪ್ರಯತ್ನ ಮಾಡಿದ್ರೂ ಒಗ್ಗಟ್ಟಿಲ್ಲ ಇವರೇ. ನಾನು ಅವತ್ತೇ ಹೇಳಿದ್ದೀನಲ್ಲ, YJP, VJP, AJP ಇವೆಲ್ಲನೂ ಕೂಡ ಇದೆ. ಅಲ್ಲಿ ನಾಯಕತ್ವದ ಕೊರತೆ ಇದೆ, ಅಲ್ಲಿ ಸಾಮರ್ಥ್ಯದ ಕೊರತೆ ಇದೆ. ನೀವೇ ನೋಡಿದ್ರಲ್ಲ ಮೊನ್ನೆ ಸದನದಲ್ಲಿ ವಿರೋಧ ಪಕ್ಷದ ನಾಯಕರು ಬಾವಿಗೆ ಬೀಳಿ ಅಂತಾರೆ, BJP ಸ್ಟೇಟ್ ಪ್ರೆಸಿಡೆಂಟವರು ವಾಕೌಟ್ ಅಂತಾರೆ. ಅರ್ಧ ಜನ ವಾಕೌಟ್ ಮಾಡ್ತಾರೆ, ಅರ್ಧ ಜನ ಬಾವಿಗೆ ಬೀಳ್ತಾರೆ. ಸಮನ್ವಯತೆ ಕೊರತೆ ಎದ್ದು ಕಾಣ್ತಾ ಇದೆ ಇದರಲ್ಲಿ. ಇವತ್ತು ಕೂಡ ಈ ಯತ್ನಾಳ್ ಅವ್ರದ್ದು ಉಚ್ಚಾಟನೆ ಆಗಿದೆ. ಕೆಲವು ಜನ ಇಲ್ಲ ವಾಪಸ್ ಗರ್ವಾಪ್ಸಿ ಮಾಡ್ಕೋಬೇಕು ಅಂತಾರೆ, ಇನ್ನು ಕೆಲವು ಜನ ಇಲ್ಲ ಬೇಡ ಅಂತಾರೆ. ಸೊ ಅಲ್ಲಿ ನೀವು ಹೇಳ್ದಂಗೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಅನಿವಾರ್ಯತೆ ಇದೆ ಅದು.